ದಿನಾಂಕ 25/2/2024 ಮಧ್ಯಾಹ್ನ ಸುಮಾರು 2 ಗಂಟೆಗೆ ಸಮಯದಲ್ಲಿ KGFನ ಬಂಗಾರದ ವ್ಯಾಪಾರಿ ಗೌತಮ್ ಚಂದ್ ಎನ್ನುವರು ಅವರು ಬಂಗಾರದ ವ್ಯಾಪಾರವನ್ನು ಮಾಡ್ತಾರೆ ಮತ್ತು ಬೇರೆ ಜ್ಯುವೆಲ್ಲರ್ಸ್ ಕಡೆಯಿಂದ ಆರ್ಡರ್ ತಗೊಂಡು ಅವ್ರಿಗೂ ಸಹಿತ ಇದನ್ನು ಬಂಗಾರದ ಆಭರಣಗಳನ್ನು ಅವರು ಸರಬರಾಜು ಮಾಡೋ ಕೆಲಸ ಮಾಡ್ತಾರೆ. ಆ ದಿನ ಅವರು ಎಂದಿನಂತೆ KGFನಿಂದ ಹೊರಟು ಬಂಗಾರಪೇಟೆಗೆ ಬಂದು ಬಂಗಾರಪೇಟೆಯಲ್ಲಿ ಕೆಲವು ಜ್ಯುವೆಲ್ಲರೀಸ್ ಅವರಿಗೆ ಬಂಗಾರದ ಸರಗಳನ್ನು ಅಥವಾ ಅವ್ರಿಗೇನು ಆರ್ಡ್ರ್ ಮಾಡಿರ್ತಾರೆ ಅದನ್ನು ಕೊಡುವ ಕೆಲಸ ಮಾಡಲಿಕ್ಕೆ ಅವರು ಬಂದಿರ್ತಾರೆ. 1-2 ಅಂಗಡಿಗೆ ಕೊಟ್ಬಿಟ್ಟು ಕೆಲವೊಂದು ಪೇಮೆಂಟನ್ನು ತೊಗೊಂಡು ಮತ್ತು ಅವರ ಬಂಗಾರದ ಚೀಲನ ಅವರ ಸ್ಕೂಟರ್ನ ಮುಂಭಾಗ ಇಟ್ಕೊಂಡಿರ್ತಾರೆ. ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಒಂದು ಓಲ್ಡ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಅಂತ ಬರುತ್ತೆ ಬಂಗಾರಪೇಟೆ ಟೌನಲ್ಲಿ. ಅಲ್ಲಿ ಅವರು ಗಾಡಿಯನ್ನು ನಿಲ್ಲಿಸ್ಬಿಟ್ಟು ಕೆಲವೊಂದು ಏನೋ ಒಂದು ಹಣ್ಣು ತರಕಾರಿನ ತೊಗೊಳ್ಳೋಕ್ಕೆ ನಿಂತ್ಕೊಂಡಾಗ ಅವರ ಗಮನ ಬೇರೆಡೆ ಸೆಳೆದು ಮೋಟರ್ ಸೈಕಲಲ್ಲಿ ಬಂದ ಆರೋಪಿಗಳು ಬಂಗಾರದ ಬಂಗಾರದ ಸರ ಇದ್ದ ಅವರ ಬ್ಯಾಗನ್ನು ಅಪಹರಿಸ್ಕೊಂಡು ಅಥವಾ ಕಳ್ಳತನ ಮಾಡ್ಕೊಂಡು ಹೋಗ್ತಾರೆ. ಅದರ ಸಲುವಾಗಿ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಗಮನ ಬೇರೆಯವರಿಗೆ ಸೆಳೆದು ಮತ್ತು ಕಳ್ಳತನ ಪ್ರಕರಣ ದಾಖಲಾಗಿರುತ್ತೆ. ಆ ದಿನ ಕಳ್ಳತನವಾದ ಬಂಗಾರದ ಆಭರಣಗಳ ಮೊತ್ತ ಸುಮಾರು 1,40,00,000 ರೂಪಾಯಿದು ಆಗಿರ್ತದೆ. ಇದರಲ್ಲಿ ತನಿಖೆಯನ್ನು ಕೈಗೊಂಡಂಥ ಬಂಗಾರಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ನಂಜಪ್ಪ ಅವರು DSP ಪಾಂಡುರಂಗ್ ಅವರ ಮಾರ್ಗದರ್ಶನದಲ್ಲಿ ತಾಂತ್ರಿಕ ಮಾಹಿತಿಯನ್ನು ಕಲೆ ಹಾಕಿ ಇದರಲ್ಲಿ ಆರೋಪಿತರು ಪ್ರಕರಣ ಜರುಗಿದ ನಂತರ ಆಂಧ್ರ ಪ್ರದೇಶ ಕಡೆಯವರು ಅಂತ ಗೊತ್ತಾಗಿದೆ ಅಂತ ಒಂದು ತನಿಖೆಯ ಮೇರೆಗೆ ತಿಳಿದು ಬಂದ ಕಾರಣ ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾ ರಾಜ್ಯಗಳಿಗೆ ತನಿಖೆಯಲ್ಲಿ ಹೋಗಿ ಒಟ್ಟು ಆಂಧ್ರ ಪ್ರದೇಶದ 3 ಜನ ಆರೋಪಿತರನ್ನು, ಒರಿಸ್ಸಾದವರ 2 ಆರೋಪಿತರನ್ನು ಬಂಧಿಸಿ 1 kg 408 ಗ್ರಾಮ್ ಚಿನ್ನದ ಸರಗಳನ್ನು ಮತ್ತು ಬ್ರಾಸ್ಲೆಟ್ಗಳನ್ನು ವಶಪಡಿಸ್ಕೊಂಡಿರ್ತಾರೆ. ಮತ್ತು ಕೃತ್ಯಕ್ಕೆ ಬಳಸಿದ 2 ಮೋಟರ್ ಸೈಕಲ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಸಹ ವಶಪಡಿಸ್ಕೊಂಡಿರ್ತಾರೆ. ಕಳ್ಳತನವಾದರಲ್ಲಿ 1,40,00,000ದಲ್ಲಿ ವಶಪಡಿಸಿಕೊಂಡ ಆಭರಣದ ಮೊತ್ತ 1 kg 400 ಗ್ರಾಮಲ್ಲಿ ರು 1,04,00,000 ರೂಪಾಯಿ ಮೊತ್ತದ ಆ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿರುತ್ತಾರೆ. ಇನ್ನೂ ಸಹ ಅದರಲ್ಲಿ ತನಿಖೆ ಮುಂದುವರೆದಿದ್ದು ಬಾಕಿ ಉಳಿದ ಚಿನ್ನದ ಆಭರಣ ಮತ್ತು ಪರಾರಿ ಇರುವ ಆರೋಪಿತರ ಪತ್ತೆಗೆ ತನಿಖೆ ಮುಂದುವರೆದಿರುತ್ತದೆ. ಅದರಲ್ಲೂ ಸಹಿತ ಈ ಇಬ್ಬರು ಈ ಹಿಂದೆ ಬೇರೆ ನಮ್ಮಲ್ಲೇ ಅಲ್ಲ ಬೇರೆ ಕಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಇದೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾವು ಕಲೆ ಆಗ್ತದೆ. ಆಲ್ಮೋಸ್ಟ್ ಅವರು ಕಳುವಾಗಿದ್ದು 1,40,00,000 ಮೌಲ್ಯದ ಆಲ್ಮೋಸ್ಟ್ 2 kg ಮೇಲ್ಪಟ್ಟು ಆಗಿದೆ, ಕಳ್ಳತನ ಆಗಿದೆ.